ಇವತ್ತು ನಾವು 10ನೇ ತರಗತಿಯ ತಿಳಿ ಕನ್ನಡ ಭಾಗ 1ರ ಗಾನಯೋಗಿ ಪಂಡಿತ್ ಪುಟ್ಟರಾಜು ಗವಾಯಿ ಅವರ ಒಂದು ಪಾಠದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಪಾಠ ಪ್ರವೇಶ ನೋಡುವುದಾದರೆ, ಉನ್ನತವಾದ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯಂಥ ದೈಹಿಕ ನ್ಯೂನತೆಗಳು ಅಡ್ಡಿಯಾಗಲಾರವು. ಅಸಾಧ್ಯವಾದುದನ್ನು ಸಾಧಿಸಬೇಕೆಂಬಂಥ ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ. ಅಂತಂದರೆ ನಾವು ಯಾವುದೇ ಒಂದು ಗುರಿಯನ್ನು ಮುಟ್ಟಬೇಕಾದರೆ ನಮ್ಮಲ್ಲಿ ಒಂದು ಛಲವಿದ್ದರೆ ನಮಗೆ ಯಾವುದೂ ಕಷ್ಟ ಆಗುವುದಿಲ್ಲ. ಅದಕ್ಕೆ ವಿಶೇಷ ಚೇತನದ ಒಲಿಂಪಿಕ್ಸ್ ಮತ್ತು ಉದಾಹರಣೆ. ವಿಕಲಚೇತನರಾಗಿದ್ದರೂ ಕ್ರೀಡಾ ಕ್ಷೇತ್ರದಲ್ಲಿ ಮಾಲತಿ ಒಳ್ಳ, ಭರತನಾಟ್ಯದಲ್ಲಿ ಸುಧಾ ಚಂದ್ರನ್, ವೈಜ್ಞಾನಿಕ ರಂಗದಲ್ಲಿ ಸ್ಟೀಫನ್ ಹಾಕಿಂಗ್ಸ್ ಮತ್ತು ಪ್ರಸಿದ್ಧರಾದಂತೆ ಸಂಗೀತ ಕ್ಷೇತ್ರದಲ್ಲಿ ಪುಟ್ಟರಾಜು ಗವಾಯಿಗಳು ಒಬ್ಬರು. ಅಂಧರಾಗಿದ್ದರೂ ಹಲವಾರು ರಂಗದಲ್ಲಿ ಅದ್ವಿತೀಯರು. ಇಂತಹ ಪ್ರಸಿದ್ಧರೆಲ್ಲರ ಸಾಧನೆಯು ನಮಗೆ ಆದರ್ಶವಾಗಬೇಕು. ಅದು ನಮ್ಮ ಒಳಗಣ್ಣನ್ನು ತೆರೆಸಬೇಕು ಎಂಬುದನ್ನಾಗಿ ಇವತ್ತು ನಾವು ಒಲಿಂಪಿಕ್ನ ಇದರ ಬಗ್ಗೆ ಒಂದು ಪಾಠದಲ್ಲಿ ನಾವು ಯಾವ ರೀತಿ ನಮಗೆ ಮನಸ್ಸಿದ್ದರೆ ಮಾರ್ಗ, ನಮ್ಮ ಏನಾದರೂ ನಾವು ಸಾಧಿಸಬೇಕಾದರೆ ನಮ್ಮಲ್ಲಿ ಒಂದು ದೈಹಿಕವಾಗಿ ಮಾನಸಿಕವಾಗಿ ನಾವು ತಯಾರಾಗಿರಬೇಕು ಎಂಬುದನ್ನು ನಮಗೆ ಈ ಒಂದು ಪಾಠದ ಮೂಲಕ ನಾವು ಸಾಧನೆ ಮಾಡಿರುವಂಥ ಒಲಿಂಪಿಕ್ಸ್ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಹೀಗೆ ಅನೇಕ ಕ್ರೀಡಾಪಟುಗಳ ಬಗ್ಗೆ ಆಗಿರ್ಬೋದು ಇವತ್ತು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಪಾಠದ ಬಗ್ಗೆ ನೋಡೋದಾದರೆ, ಜಗತ್ತಿನ ಅನೇಕ ಸಾಧಕರ ಜೀವನವನ್ನು ಸಿಂಹಾವಲೋಕನ ಮಾಡಿದಾಗ ಅವರು ತಮಗಿಷ್ಟವಾದಂತಹ ಕ್ಷೇತ್ರದಲ್ಲಿ ಹಿಮಾಲಯದೆತ್ತರಕ್ಕೆ ಸಾಧನೆ ಮಾಡಿ, ಅಂತಂದರೆ ಜಗತ್ತಿನಲ್ಲಿ ಅನೇಕ ಸಾಧಕರ ಜೀವನವನ್ನು ನಾವು ಅವಲೋಕನ ಮಾಡಿದಾಗ ನಮಗೇನಾಗುತ್ತೆ, ತಮಗಿಷ್ಟವಾದ ಕ್ಷೇತ್ರದಲ್ಲಿ ಹಿಮಾಲಯದೆತ್ತರಕ್ಕೆ ಸಾಧನೆ ಮಾಡಿ ಜಗತ್ತೇ ನಿಬ್ಬರಗಾಗಿ ತಮ್ಮನ್ನು ಹೊಗಳುವಂತೆ ಮಾಡಿದ್ದಾರೆ. ಹೊಗಳುವಂತೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ದಾಖಲಾಗಿದ್ದಾರೆ. ಅವರು ಸಾಧನೆ ಕಂಡು ಅನೇಕರು ಪ್ರೇರೇಪಿತರಾಗಿದ್ದಾರೆ. ಸಾಧಿಸಿದರೆ ಅವರಂತೆ ಸಾಧಿಸಬೇಕು ಎಂದು ನಿರ್ಧರಿಸಿ ತಮ್ಮ ಬದುಕಿನ ದಿಕ್ಸೂಚಿಯನ್ನು ಬದಲಿಸಿಕೊಂಡವರಾಗಿದ್ದಾರೆ. ಅಂಥವರಲ್ಲಿ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜು ಗವಾಯಿಯವರು ಓರ್ವರು. ಅಂತಂದರೆ ಈ ಸಾಧನೆ ಮಾಡಿದವರಲ್ಲಿ ಗಾನಯೋಗಿ ಪಂಡಿತ್ ಪುಟ್ಟರಾಜು ಗವಾಯಿಯವರು ಒಬ್ಬರಾಗಿದ್ದಾರೆ. ಈಗ ನಾವು ಪುಟ್ಟರಾಜು ಗವಾಯಿಯವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ, ಅಂದರೆ ಪುಟ್ಟರಾಜು ಗವಾಯಿಯವರು ಸಾಮಾನ್ಯ ಕುಟುಂಬದಲ್ಲಿ ಏನು ಮಾಡಿದರು, ಅವರು ಹುಟ್ಟಿದ್ದರು, ಜನಿಸಿದರು. ಸಮಾಜದ ಜೊತೆ ಬೆರೆತು ವಿಶ್ವದ ಕಣ್ಮಣಿಯಾಗಿದ್ದಾರೆ. ಪುಟ್ಟರಾಜು ಹಾವೇರಿ ಜಿಲ್ಲೆಯ ಹಾನಗಲ್ಲು ತಾಲೂಕಿನ ದೇವರ ಹೊಸಪೇಟೆಯ ವೆಂಕಟಾಪುರ ಮಠದ ಜಂಗಮ ದಂಪತಿಗಳಾದಂಥ ರೇವಣ್ಣಯ್ಯ ಮತ್ತು ಸಿದ್ದಮ್ಮ ಅವರ ಮಗನಾಗಿ 1914 ಮಾರ್ಚ್ 3ರಂದು ಅವರು ಏನು ಮಾಡಿದರು, ಜನಿಸಿದರು. ಪುಟ್ಟರಾಜು ಗವಾಯಿಯವರು 1914 ಮಾರ್ಚ್ 3ರಂದು ಅವರು ಜನಿಸಿದರು. ಅವರ ತಂದೆ ಯಾರು, ರೇವಣ್ಣ ಮತ್ತು ಸಿದ್ದಮ್ಮ ಅವರ ಮಗನಾಗಿ ಅವರು ಜನಿಸಿದರು. ಬಾಲ್ಯದಲ್ಲಿಯೇ ಕಣ್ಣು ಕಳೆದುಕೊಂಡಿದ್ದಂಥವರು. ನಾನು ಹುಟ್ಟಿದ 6 ತಿಂಗಳಿಗೆ ದೃಷ್ಟಿ ಅಂದರೆ 1914 ಮಾರ್ಚ್ 3ರಂದು ಅವರು ಜನಿಸಿದರು. ಬಾಲ್ಯದಲ್ಲಿಯೇ ಕಣ್ಣು ಕಳೆದುಕೊಂಡಂಥ ಅವರು, ನಾನು ಹುಟ್ಟಿದ 6 ತಿಂಗಳಿಗೆ ದೃಷ್ಟಿ ಹೋದ್ಯಾವ, ಕಣ್ಣು ಬೇನೆ ಬಂದು ಕಣ್ಣಿಗೆ ಪರಿ ಅಂತ ಬರತೈತಲ್ಲ, ಅದಕ್ಕೆ ಹರಿ ಅಂತಾರ. ಅವಾಗ ಬರೀ ನಾಟಿ ವೈದ್ಯ ಇತ್ತು. ಅವರು ಕಣ್ಣು ಗುಡ್ಡಿಗೆ ತೊನಸಿಯನ್ನು ನಾಯಿಯ ಮೈಯಲ್ಲಿರುವಂಥ ಹುಳು ಮುಟ್ಟಿಸಬೇಕು ಅಂತ ಹೇಳಿದ್ದರು. ಈಗ ಮುಟ್ಟಿಸುವಾಗ ತೊನಸಿ ಕೈಜಾರಿ ಕಣ್ಣು ಒಳಗೆ ಬಿದ್ದುಬಿಟ್ಟವು. ಆವಾಗ ಅದು ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿಬಿಟ್ಟವು. ಹೀಗೆ ಹೇಳುವಾಗ ಗವಾಯಿಗಳಲ್ಲಿ ಯಾವ ಭೇದನೆಯೂ ಇರುತ್ತಿರಲಿಲ್ಲ. ಅಂದರೆ ಬಾಲಕ ಪುಟ್ಟಯ್ಯನಿಗೆ ಹಾರ್ಮೋನಿಯಂ ನುಡಿಸುವಂಥ ಆಸೆ. ಅಂತಂದರೆ ಪುಟ್ಟಯ್ಯ ಅವರಿಗೆ ಹಾರ್ಮೋನಿಯನ್ನು ನುಡಿಸುವಂಥ ಆಸೆ ಇದ್ದಿತ್ತು. ಒಮ್ಮೆ ಮನೆಯಲ್ಲಿಯೇ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಮಾವನ ಹಾರ್ಮೋನಿಯಂ ಹಿಡಿದು ತಲ್ಲೀನನಾಗಿ ನುಡಿಯಲಾರಂಭಿಸಿದರು. ಅಂತಂದರೆ ಚಲನ ಅದು ಯಾವ ರೀತಿಯಲ್ಲಿ ನಮಗೆ
ಎಲ್ಲರೂ ನಮಗೆ ದೇವರು ಕಣ್ಣು ಕೈ ಕಾಲು ಎಲ್ಲ ಚೆನ್ನಾಗಿದ್ರು ಕೆಲವು ವ್ಯಕ್ತಿಗಳಿಗೆ ಸಾಧನೆ ಮಾಡುವುದಕ್ಕೆ ಆಗಲ್ಲ. ಆದರೆ ಆ ಗಾನಯೋಗಿ ಪುಟ್ಟರಾಜ ಗವಾಯಿ ಅವರು ತನ್ನ ಕಣ್ಣನ್ನು ಕಳೆದುಕೊಂಡು ಅವರು ಹಾರ್ಮೋನಿಯಂ ನುಡಿಸುವುದರಲ್ಲಿ ಎಷ್ಟು ಪರಿಣಿತರನ್ನು ಹೊಂದಿದ್ದೆಂಬುದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಮುಂದುವರೆದು ನೋಡುವುದಾದರೆ ಹಾರ್ಮೋನಿಯಂನಿಂದ ಹೊರಟಂಥ ನಾದ ಮನೆಯನ್ನು ತುಂಬಿ ಮನೆಯ ಮುಂದೆ ಹಾಯಿ ಹೋಗುತ್ತಿದ್ದಂಥ ಜನರೆಲ್ಲ ಮಾನವನನ್ನು ತುಂಬಿಸಿತು. ನಾದ ಮಾಧುರ್ಯ ಮನಸೋತಂಥ ಜನರು ಮನೆಯ ಒಳಗೆ ಬಂದು ಕುಳಿತುಕೊಂಡರು. ಹೊಲಕ್ಕೆ ಹೋಗಿದ್ದಂಥ ಬಾಲಕರು ಮಾವ ಮನೆಯ ಒಳಗೆ ಜನರ ಗುಂಪು ಕಂಡಿತು. ಅಂತಂದರೆ ಏನು ಮಾಡ್ತಾರೆ, ಆ ಪುಟ್ಟರಾಜು ಗವಾಯಿ ಅವರು ನುಡಿಸುತ್ತಿದ್ದಂಥ ಒಂದು ಹಾರ್ಮೋನಿಯಮನ್ನು ಒಂದು ಇದನ್ನು ಕಂಡು ಜನರು ದಾರಿಯಲ್ಲಿ ಹೋಗುತ್ತಿರೋರು ಬರುತ್ತಿರೋರು ಏನು ಮಾಡ್ತಾರೆ, ಅಲ್ಲಲ್ಲಿ ಒಂದು ಹೊರಗಡೆ ನಿಂತರು. ಆಶ್ಚರ್ಯಚಕಿತರಾದರು. ಮನೆಯು ಒಳಗೆ ಹಾರ್ಮೋನಿಯಂ ನುಡಿಯುತ್ತಿರುವುದು ಯೋಗಿಗಳೇ ಇರಬಹುದೆಂದು ಭಾವಿಸಿ ಒಳ ಬಂದರು. ತಲ್ಲೀನರಾಗಿದ್ದರೆ ಹಾರ್ಮೋನಿಯಂ ನುಡಿಸುತ್ತಿದ್ದಂಥ ಪುಟ್ಟ ಬಾಲಕನನ್ನು ಕಂಡು ನಿಬ್ಬೆರಗಾದರು. ಅಂದರೆ ಆ ಪುಟ್ಟ ಒಂದು ಬಾಲಕರಾಗಿದ್ದಂಥ ಯಾರು ಪುಟ್ಟರಾಜು ಗವಾಯಿಯವರು ನಿಬ್ಬೆರಗಾದರು. ಮಾನವ ಪಾದ ಸಪ್ಪಳದಿಂದ ವಿಚಲಿತನಾದಂಥ ಬಾಲಕ ಒಮ್ಮೆಲೆ ಹಾರ್ಮೋನಿಯಂ ನುಡಿಸುವುದನ್ನು ನಿಲ್ಲಿಸಿ, ಮಾವ, ತಪ್ಪಾಯಿತು, ಕ್ಷಮಿಸು, ನೀನು ಮುಟ್ಟು ಎಂದನು. ನಾನು ಇನ್ನೆರಡು ದಿನ ಹಾರ್ಮೋನಿಯನ್ನು ಮುಟ್ಟುವುದಿಲ್ಲ ಎನ್ನುತ್ತಾ ಮಾವನ ಪಾದಗಳಿಗೆ ತಡವರಿಸಿದನು. ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲೆಯಂತೆ ಕೆನ್ನೆಯ ಮೇಲೆ ಕಣ್ಣೀರು ಸುರಿಸುತ್ತಿದ್ದಂಥ ಬಾಲಕನನ್ನು ಮಾವ ಬಿಗಿಯಾಗಿ ಅಪ್ಪಿಕೊಂಡು ಮುದ್ದುಗೆರೆಯುತ್ತಾ ಅಂತಂದರೆ ಅವನನ್ನು ಮುದ್ದು ಮಾಡುತ್ತಾ ಆನಂದ ಬಾಷ್ಪ ಸುರಿಸಿದರು. ಆಗ ಮಗು, ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ, ನಿನ್ನದು. ಮುದ್ದುಗೆರೆಯುತ್ತಾ ಆನಂದ ಬಾಷ್ಪ ಸುರಿಸಿದರು. ಮಗು, ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ, ನಿನ್ನದು, ನಿನ್ನದೇ, ಅದು ನಿನ್ನ ಆಸ್ತಿ ಎಂದರು. ಹೀಗೆ ಮೈಮರೆತು ಹಾರ್ಮೋನಿಯಂ ನುಡಿಸುತ್ತಿದ್ದಂಥ ಆ ಬಾಲಕನ ಸಂಗೀತ ಲೋಕದಲ್ಲಿ ಬಾಲಕನ ಸಂಗೀತ ಲೋಕದಲ್ಲಿ ಧ್ರುವತಾರೆಯಂತೆ ಸದಾಕಾಲ ಬೆಳಗುತ್ತಿರುವಂಥ ಗಾನಯೋಗಿ ಪಂಡಿತ್ ಪುಟ್ಟರಾಜು ಗವಾಯಿಗಳು ಚಂದ್ರಶೇಖರಯ್ಯನವರೇ, ಅವರ ಸೋದರ ಮಾವ. ಏನಾಯಿತು ಇವಾಗ ಪುಟ್ಟರಾಜು ಗವಾಯಿ ಅವರ ಸೋದರ ಮಾವ ಯಾವರು ಅಂದರೆ ಚಂದ್ರಶೇಖರಯ್ಯನವರು. ಹೀಗೆ ಅವರು ಸಣ್ಣ ವಯಸ್ಸಿನಲ್ಲಿ ಯಾವ ರೀತಿ ಅವರು ಹಾರ್ಮೋನಿಯಮ್ಮನ್ನು ನುಡಿಸುತ್ತಿದ್ದರು ಎಂಬುದನ್ನಾಗಿ ನಾವು ಇವತ್ತು ಈ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ನಿಮಗೆ ಈ ಒಂದು ಗಾನಯೋಗಿ ಪುಟ್ಟರಾಜು ಗವಾಯಿಯವರ ಒಂದು ಪಾಠದ ವಿವರಣೆ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.